ಮಾಜಿ ಸಿಎಂ ಡಿವಿಎಸ್ ರಾಜಕೀಯ ನಿವೃತ್ತಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸದಾನಂದ ಗೌಡ ನಿವಾಸಕ್ಕೆ ಬಿಜೆಪಿ ನಾಯಕರು ದಿಢೀರ್ ಅಂತ ಹೇಳಿ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಭೇಟಿಯನ್ನು ಕೊಟ್ಟಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಡಿವಿಎಸ್ ಮೇಲೆ ಒತ್ತಡವನ್ನ ಹೇರುವಂಥ ವಿಚಾರವಾಯಿತು. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಒತ್ತಡ ಹೇರ್ತಾರ. ಅರ್ಧ ಗಂಟೆ ಕಾಲ ಡಿವಿಎಸ್ ಜೊತೆಯಲ್ಲಿ ಚರ್ಚೆ ನಡೆಸಿ ನಾಯಕರು ವಾಪಸ್ ಹೋಗಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಡಿ.ವಿ. ಸದಾನಂದ ಗೌಡ ಅವರ ನಿವಾಸಕ್ಕೆ ಬಂದಿದ್ರು. ಆಲ್ರೆಡಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಸದಾನಂದ ಗೌಡರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಅದಾದ ನಂತರ ಡಿ.ವಿ. ಸದಾನಂದ ಗೌಡರು ಪಕ್ಷದ ವಿಚಾರವಾಗಿ ಮತ್ತು ಹೈಕಮಾಂಡ್ ತೆಗೆದುಕೊಂಡಂಥ ತೀರ್ಮಾನದ ವಿಚಾರವಾಗಿ ಅಲ್ಲಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು. ನಮ್ಮನ್ನು ಕೂಡ ಪರಿಗಣಿಸಬೇಕಾಗಿತ್ತು ಕೆಲ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಅನ್ನೋದು ಸದಾನಂದ ಗೌಡರ ಒಂದಿಷ್ಟು ನಿಲುವಾಗಿತ್ತು. ಆದರೆ ಹೈಕಮಾಂಡ್ ಅವರ ಮಾತನ್ನು ಅಥವಾ ಅವರ ಒಂದು ವಿಚಾರವನ್ನು ಇಲ್ಲಿ ಗಮನಿಸಿರಲಿಲ್ಲ ಅಥವಾ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅವ್ರು ಯಾವಾಗ ರಾಜೀನಾಮೆನ ನಾನು ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿಯನ್ನು ಹೊಂದ್ತೀನಿ ಅನ್ನೋದನ್ನು ಹೇಳಿದರು. ಅದಾದ ನಂತರ ಅವ್ರನ್ನ ಮನವೊಲಿಸೋದಾಗಿರ್ಬೋದು, ಮತ್ತೊಂದು ಯಾವುದೂ ಕೂಡ ಬಹುಶಃ ನಡೆದಂಗಿಲ್ಲ. ಹಾಗಾಗಿ ಅವರು ಸ್ವಲ್ಪ ರೆಬಲ್ ಆಗಿದ್ರು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗಿತ್ತು. ಈಗ ಡಿ.ವಿ. ಸದಾನಂದ ಅವರ ನಿವಾಸಕ್ಕೆ, ಸದಾಶಿವನಗರದಲ್ಲಿರುವಂಥ ಅವರ ನಿವಾಸಕ್ಕೆ ನಾಯಕರುಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರು ಹೋಗಿದ್ದಾರೆ, ಆರ್ ಅಶೋಕ್ ಅವರು ಹೋಗಿದ್ದಾರೆ, ಮೀಟಿಂಗ್ ಮಾಡಿ ಈಗ ವಾಪಸ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸುರೇಶ್, ಡಿ.ವಿ. ಸದಾನಂದ ಗೌಡರ ಮನೆಗೆ ಬೊಮ್ಮಾಯಿ ಅವರು ಹೋದ್ರು, ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರೆಲ್ಲರೂ ಕೂಡ ಭೇಟಿ ಕೊಟ್ಟು ಮಾತಾಡಿರೋದು. ಏನು ಚರ್ಚೆ ಆಗಿದೆ? ಸದಾನಂದ ಗೌಡರು ಆ ಮೀಟಿಂಗ್ ಆದ ನಂತರ ಏನಾದರೂ ಹೇಳಿದ್ರಾ? ಹೆಚ್ಚಿನ ಮಾಹಿತಿ ಏನಿದೆ ಸುರೇಶ್? ರಂಜಿತ್, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರ ರಾಜಕೀಯ ನಿವೃತ್ತಿಗೆ ಮತ್ತು ಮೆಗಾ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಇದು ತೀರಾ ಅಪರೂಪದಲ್ಲಿ ಅಪರೂಪ ಅಂತಾನೆ ನಾವು ರಾಜಕೀಯವಾಗಿ ವ್ಯಾಖ್ಯಾನವನ್ನ ಮಾಡಬೇಕು. ಯಾಕೆಂತಂದ್ರೆ ಯಾರೇ ಒಬ್ಬ ಪ್ರಮುಖ ಮುಖಂಡರು ಈ ರೀತಿಯಾಗಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ ಬಳಿಕ ಕೂಡ ಅವರಿಗೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿ ಅಂತ ಹೇಳಿ ನಾಯಕರು ಹೋಗಿ ಒತ್ತಡ ಹಾಕುವಂಥದ್ದು ತೀರಾ ಅಪರೂಪದಲ್ಲಿ ಅಪರೂಪ, ಮತ್ತೆ ತೀರಾ ಕಡಿಮೆ. ಸೊ ಇಂತಹ ಒಂದು ನಿದರ್ಶನಕ್ಕೆ ಈಗ ಸದಾನಂದ ಗೌಡರು ಕೂಡ ಇದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೊದಲ ಉದಾಹರಣೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಜೊತೆಗೆ ಡಿ.ವಿ. ಸದಾನಂದ ಗೌಡರನ್ನ ಅಷ್ಟು ಲಘುವಾಗಿ ಹೈಕಮಾಂಡ್ ನಾಯಕರಾಗ್ಲಿ ಹಾಗೆ ರಾಜ್ಯ ನಾಯಕರು ಕೂಡ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.